ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬಕ್ಕೋಸ್ಕರ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಚಿರೋಟಿ. ಚಿರೋಟಿ ಅಂತ ಅಂದರೆ ಕಷ್ಟ ಅಂತ ಅಂದ್ಕೊಳ್ಬೋದು, ಮದುವೆ ಮನೆಯಲ್ಲೆಲ್ಲ ಮಾಡುವಂಥದ್ದು. ಆದರೆ ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಹಾಗಿದ್ರೆ ಹೇಗೆ ಮಾಡೋದು ಅಂತೇಳಿ ಅಂತ ಬನ್ನಿ. ಮೊದಲಿಗೆ ಹಿಟ್ಟು ಕಲಸಿಟ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಚಿರೋಟಿ ರವೆ ತಗೊಳ್ತಾ ಇದ್ದೀನಿ. ಸೂಜಿ ಫೈನ್ ಅಂತ ಹೇಳ್ತಾರಲ್ಲ ಅದು. ಅದು 1 ಕಪ್ ತಗೊಳ್ತಾ ಇದ್ದೀನಿ. ಅದಕ್ಕೆ ಒಂದು 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಜಾಸ್ತಿ ಬೇಡ, ಬೇಕಾದ್ರೆ 1/4 ಕಪ್‌ಗಿಂತ ಕಮ್ಮಿ ಇದ್ರೂ ಸಾಕು. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಹೇಳಿ. ಜಾಸ್ತಿ ಬೇಡ, ಒಂದು ಚಿಟಿಕೆ ಸಾಕು. ಈಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀರ್ ಹಾಕಿ ಕಲ್ಸಕ್ ಮುಂಚೆ ಒಂದ್ಸತಿ ಎಲ್ಲದು ಕೂಡ ತುಪ್ಪ ಎಲ್ಲ ನೀಟಾಗೆ ರವೆಗೆ ಮತ್ತೆ ಹಿಟ್ಟಿಗೆಲ್ಲ ಅಂಟ್ಕೊಳ್ಳೋ ತರ ಚೆನ್ನಾಗಿ ಕೈಯಲ್ಲಿ ಕಲ್ಸ್ಕೊಂಡಾಯ್ತು. ಈಗ ನಾನೊಂದ್ 1/4 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಆಡ್ ಮಾಡ್ಕೊಳ್ತಾ ಇದೀನಿ. ಇದು ಆಪ್ಷನಲ್ಲು. ಬೇಕಿಂಗ್ ಪೌಡರ್ ಹಾಕಿಲ್ಲ ಅಂದ್ರೂ ಕೂಡ ಚೆನ್ನಾಗೇ ಬರುತ್ತೆ. ಹಾಕಿದ್ರೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಸ್ ಜಾಸ್ತಿ ಬರುತ್ತೆ ಅಂತ. ನಾನ್ ಸ್ವಲ್ಪನೇ ನೀರ್ ಹಾಕ್ತಾ ಕಲ್ಸ್ಕೊಳ್ತಾ ಇದೀನಿ. ಈಗ ಚಪಾತಿ ಹದಕ್ಕಿಂತ ಒಂಚೂರು ಜಾಸ್ತಿ ನೀರ್ ಹಾಕ್ತೀವಿ. ಒಂದ್ 2 ಸ್ಪೂನ್ ಜಾಸ್ತಿ ನೀರ್ ಹಾಕ್ಬೋದಷ್ಟೇ. ಯಾಕೆ ಅಂದ್ರೆ ರವೆ ಅರಳುತ್ತೆ. ಅದಾಗಿ ಒಂದ್ 1/4 ಗಂಟೆ ಮುಚ್ಚಿಡ್ತಾ ಇದ್ದೀನಿ. ಇದಕ್ಕಿವಾಗ ಸಾಟಿ ಮಾಡ್ಕೋಬೇಕು. ಸಾಟಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಳ್ತಾ ಇದ್ದೀನಿ. ಆಮೇಲೆ 2.5 ಟೇಬಲ್ ಸ್ಪೂನ್ ಅಥವಾ 2ರಿಂದ 2.5 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟೇ ತಗೋಬೇಕಿದಕ್ಕೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮತ್ತೇನಂತ ಅಂದ್ರೆ ತುಪ್ಪ ಇಷ್ಟೇ ಗಟ್ಟಿಯಾಗಿರ್ಬೇಕು. ತುಂಬಾ ನೀರ್ ತುಪ್ಪ ತಗೋಬಾರ್ದು. ಇದು ಹೆಂಗೆ ಅಂದ್ರೆ ಇದೆಲ್ಲದೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗ್ ಕೈಯಿಂದನೇ ಒಂದು 2 ನಿಮಿಷ ಬೀಟ್ ಮಾಡ್ಬೇಕು. ಕೈಯಲ್ಲೇ ಬೀಟ್ ಮಾಡ್ಬೇಕು ಹಿಂಗೆ. ಬೀಟ್ ಮಾಡ್ತಾ ಏನಾಗುತ್ತೆ ಅದು ಕಲರ್ ಚೇಂಜ್ ಆಗುತ್ತೆ. ಈಗ ಅದು ಹಳದಿ ಕಲರ್ ಇತ್ತಲ್ಲ, ಅದೇನಾಗ್ತಾ ಬರುತ್ತೆ, ಬೆಳ್ಳಗಾಗ್ತಾ ಬರುತ್ತೆ. ನೋಡಕ್ಕೆ ಬೆಣ್ಣೆ ತರ ಆಗುತ್ತೆ. ಒಂದು 2 ನಿಮಿಷ ಹೀಗೆ ಕೈಯಲ್ಲಿ ಚೆನ್ನಾಗೆ ಬೀಟ್ ಮಾಡ್ಬೇಕು. ಈಗ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಒಳ್ಳೆ ಕ್ರೀಮ್ ತರ ಆಗಿರುತ್ತೆ ಅದು. ಈಗ ಕೇಕಿಗೆಲ್ಲ ಮೇಲ್ಗಡೆ ಹಾಕ್ತೀವಲ್ಲ ಕ್ರೀಮು, ಆ ತರ ಆಗಿದೆ ಇದು. ಬಟ್ ಇದು ಅಕ್ಕಿ ಹಿಟ್ಟು ಮತ್ತೆ ತುಪ್ಪ. ಈಗ ಏನ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಇದನ್ನ ನಾದ್ಕೋಬೇಕು. ಹಿಟ್ಟು 1/4 ಗಂಟೆ ನೆಂದಿದೆ ಇವಾಗ. 1/4 ಗಂಟೆ ನೆಂದ್ರೆ ಸಾಕಿದು. ಇದನ್ನ ಚೆನ್ನಾಗಿ ನಾದ್ಕೊಂಡು, ಆಮೇಲೆ ಒಂದು ಲಟ್ಟಣಿಗೆಯಲ್ಲಿ ಚೆನ್ನಾಗಿ ಅದಕ್ಕೆ ಬಡ್ಕೊಳ್ತಾ ಇದ್ದೀನಿ. ಸೊ ಅದೇನಾಗತ್ತೆ, ಮೆತ್ತಗಾಗತ್ತೆ. ಲೇಯರ್ಸು ಚೆನ್ನಾಗ್ ಬರುತ್ತೆ. ಹಿಂಗೆ ಮಡ್ಚಿ ಚೆನ್ನಾಗ್ ಒತ್ಕೊಳ್ತಾ ಇದ್ದೀನಿ. ಈಗ ಹಿಂಗೆ ಉದ್ದುದ್ದ ಮಾಡ್ಕೊಂಡು ಒಂದೊಂದು ಬಾಲ್ಸ್ ಮಾಡ್ಕೋತಾ ಇದ್ದೀನಿ. ಇದು ನೀವು ದೊಡ್ಡದು, ಸಣ್ಣದು ಮಾಡ್ಕೋಬೋದು. ನಾನು ಒಂದು 9 ಲೇಯರ್ ಆಗುವಷ್ಟು ಮಾಡಕ್ಕೋಸ್ಕರ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲ ದೊಡ್ಡದಾಗೆ ಒಂದು 4 ಮಾಡ್ಕೊಳ್ತೀವಿ ಅಂತಂದ್ರೆ ಅದು ಕೂಡ ಓಕೆ. ಈಗ ತೆಳ್ಳಗೆ ಚಪಾತಿಗಿಂತ ತೆಳ್ಳಗೆ ಲಟ್ಟಿಸ್ಕೋಬೇಕು. ಎಷ್ಟು ತೆಳ್ಳಗೆ ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ಒಂದೊಂದನ್ನೇ ಲಟ್ಟಿಸ್ತಾ ಸಾಟಿ ಹಚ್ಕೊಂಡು ಒಂದ್ರ ಮೇಲೆ ಲೇಯರ್ ಹಾಕ್ತಾ ಬರ್ಬೇಕು. ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ತುಂಬಾ ತೆಳ್ಳಗೆ ಎಷ್ಟು ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಇದಾದ್ಮೇಲೆ ಮತ್ತೊಂದು ಲಟ್ಟಿಸ್ಕೊಂಡು ಅದ್ರ ಮೇಲೆ ಸಾಟಿ ಹಚ್ಬಿಟ್ಟು ಅದಕ್ಕೆ ಲೇಯರ್ ಹಾಕ್ತಾ ಬರ್ತೀವಿ. ಈಗ ಇದಾಗಿದೆ. ಇದಕ್ಕೀಗ ಸಾಟಿ ಹಚ್ಕೊಳ್ಳೋಣ ಕೆಳಗಡೆಗೆ. ಹೀಗೆ ಒಂದ್ ಸಣ್ಣ ತಿನ್ ಲೇಯರ್ ಅಷ್ಟು ಈ ತರ ಹಚ್ಕೊಳ್ತಾ ಬರ್ಬೇಕು. ಇಲ್ಲ ಒಂದು 3, 4 ದೊಡ್ಡದಾಗಿ ಮಾಡ್ಕೊಳ್ತೀವಿ ಅಂದ್ರೆ ಅದು ಕೂಡ ಪರವಾಗಿಲ್ಲ. ಬಟ್ ಎಲ್ಲದಕ್ಕೂ ಸಾಟಿ ಹಚ್ತಾನೆ ಇದು ಮಾಡಿದ್ರೇನೆ ಚೆನ್ನಾಗ್ ಬರೋದಿದು. ಈಗ ನೀಟಾಗಿ ಹಚ್ಚಿದ್ದಾಯ್ತು. ಇದ್ರ ಮೇಲ್ಗಡೆಗೆ ಇದಿಟ್ಕೊಳ್ಬೇಕಿವಾಗ. ಈಗ ಮತ್ತೆ ನೆಕ್ಸ್ಟು ಲಟ್ಟಿಸಿದ್ಮೇಲೆ ಇದಕ್ ಸಾಟಿ ಹಚ್ಕೊಂಡು ಅದನ್ನ ಮೇಲ್ಗಡೆ ಇಡ್ತಾ ಹೋಗ್ಬೇಕು. ಈ ತರ ಕವರ್ ಮಾಡ್ತಾ ನಾನು 9 ಉಂಡೆ ಮಾಡ್ಕೊಂಡಿದ್ದೆ. ಸೊ 9 ಲೇಯರ್ ಬಂತು. ದೊಡ್ಡದಾಗಿ ಮಾಡಿದ್ರೆ ಒಂದು 3, 4 ಆಗೋಗುತ್ತೆ. ಬಟ್ ನಾನ್ ಸ್ವಲ್ಪ ಜಾಸ್ತಿ ಲೇಯರ್ಸ್‌ಗಳಿರ್ಲಿ ಅಂತ ಈ ತರ ಮಾಡ್ಕೊಂಡಿದ್ದೀನಿ. ಸೊ ನಾನಷ್ಟು ಕೂಡ ಲಟ್ಟಿಸ್ಕೊಂಡು ಅದಕ್ಕೆಲ್ಲದಕ್ಕೂ ಸಾಟಿ ಹಚ್ಕೊಂಡಿದ್ದೀನಿ. ಈಗ ನೋಡಿ ಇಷ್ಟು ಲೇಯರ್ಸ್‌ಗಳು ಕಾಣಿಸ್ತಾ ಇದೆ ಇವಾಗ. ಈಗ ಇದಕ್ಕೂ ಕೂಡ ಇನ್ನೊಂದ್ಸತಿ ಮೇಲ್ಗಡೆಗೆ ಸಾಟಿ ಹಚ್ಕೊಂಡ್ಬಿಟ್ಟು ರೋಲ್ ಮಾಡ್ಕೊಳ್ಬೇಕು. ಈಗ ಮಿಕ್ಕಿರೋಂಥ ಸ್ವಲ್ಪ ಸಾಟಿನ ಇದಕ್ಕೆ ಹಚ್ಕೊಳ್ತಾ ಇದ್ದೀನಿ. ಇದನ್ನೀಗ ಈ ತರ ರೋಲ್ ಮಾಡ್ಕೊಂಡು ಕೈಯಲ್ಲಿ ಸ್ವಲ್ಪ ಎಳ್ಕೋಬೇಕು. ಎಲ್ಲ ಕವರ್ ಮಾಡ್ಕೊಂಡು ಸ್ವಲ್ಪ ಉದ್ದಕ್ಕೆ ಎಳಿಬೇಕು. ಈ ತರ
ಮಾಡ್ಕೊಂಡು ನೀಟಾಗಿ ಒಂದ್ ಕಡೆಯಿಂದ ಕಟ್ ಮಾಡ್ಕೊಂಡ್ ಬರ್ಬೇಕು. ಒಂದ್ ಚಾಕು ತಗೊಂಡು ಈ ತರ ಕಟ್ ಮಾಡಿದ್ರೆ ಅಲ್ಲಿ ಮಧ್ಯದಲ್ಲಿ ಲೇಯರ್ಸ್‌ಗಳು ಕಾಣ್ಸುತ್ತೆ ನಮ್ಗೆ. ಈ ತರ. ಒಟ್ಟು ನನ್ಗೆ 8 ಚಿರೋಟಿ ಆಯ್ತು. 1 ಕಪ್ಪು 1 ಕಪ್ ಚಿರೋಟಿ ರವೆನಲ್ಲಿ 8 ಚಿರೋಟಿ ಆಯ್ತು ನನ್ಗೆ. ಈಗ ಒಂದೊಂದು ನೆನೆನೆ ಈ ತರ ಲಟ್ಟಿಸ್ತಾ ಬರ್ಬೇಕು. ನಾನು ಎಣ್ಣೆ ಕಾಯಕ್ಕೆ ಇನ್ನೊಂದ್ ಕಡೆಗೆ ಇಟ್ಟಿದ್ದೀನಿ. ಅದು ಕೂಡ ಮೀಡಿಯಮ್ ಆಗಿ ಕಾದಿದೆ ಆಗ್ಲೇ. ಇದು ಸ್ವಲ್ಪ ಮಧ್ಯದಲ್ಲಿ ಇದಾಗಿರತ್ತೆ. ಬಟ್ ಓಕೆ. ಏನ್ ತೊಂದ್ರೆ ಏನಿಲ್ಲ ಇದು. ಚೆನ್ನಾಗ್ ಕಾದಿದೆ ಎಣ್ಣೆ ಇವಾಗ. ಸೈಡಿಂದ ಬಿಡ್ತಾ ಹೋಗ್ತಾ ಇದೀನಿ. ಇದ್ ಏನ್ ಮಾಡ್ಬೇಕಂದ್ರೆ, ಒಂದು ಸೌಟ್ ತಗೊಳ್ಬೇಕು. ಸೌಟ್ ತಗೊಂಡು, ಅದನ್ನ ಎಣ್ಣೆನ ಆ ಮೇಲ್ಗಡೆ ಚಿರೋಟಿಗೆ ಹಾಕ್ತಾ ಹೋಗ್ಬೇಕು. ಈ ತರ ಸೌಟ್ ತಗೊಂಡು, ಒಳಗಡೆ ಹಿಂಗೆ ಹಾಕ್ತಾ ಹೋದ್ರೆ, ಆ ಲೇಯರ್‌ಗಳೆಲ್ಲ ಏನಾಗತ್ತೆ, ಬಿಟ್ಕೊತಾ ಹೋಗುತ್ತೆ ಚಿರೋಟಿ. ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಬಿಟ್ಕೊಳ್ಳೋದಿಲ್ಲ. ಬಟ್ ಒಂದ್ ಸೌಟ್ ತಗೊಂಡು, ಆ ಚಿರೋಟಿ ಮೇಲ್ಗಡೆಗೆ ಲೇಯರ್ ಮೇಲ್ಗಡೆ ಹಿಂಗ್ ಹಾಕ್ತಾ ಹೋದ್ರೆ, ಅದೇನಾಗತ್ತೆ ಲೇಯರ್ ಬೈ ಲೇಯರ್ ಬಿಡ್ತಾ ಹೋಗುತ್ತೆ. ಸೊ ಚಿರೋಟಿ ಚೆನ್ನಾಗ್ ಒಳಗಡೆಗೂ ಚೆನ್ನಾಗಿ ಬೆಂದಿರುತ್ತೆ. ಕ್ರಿಸ್ಪಿನೆಸ್ಸು ಚೆನ್ನಾಗ್ ಬಂದಿರುತ್ತೆ. ಸೊ ಅದ್ ಹಿಂಗ್ ಹಾಕ್ತಾ ಹೋಗ್ತಿದ್ದಂಗೆ ಚಿರೋಟಿ ನೋಡಿ ಮೇಲ್ಗಡೆ ತೇಲ್ತಾ ಇದೆ ಆಗ್ಲೇ. ಈಗಾಗ್ಲೇ ಲೇಯರ್ಸ್‌ಗಳು ಕಾಣ್ತಾ ಇದೆ ನಿಮ್ಗೆ. ಎರಡೂ ಕಡೆಗೂ ಹಿಂಗ್ ತಿರುಗ್ಸಿ ನಾನು ಈ ತರ ಮಾಡ್ತಾ ಇದ್ದೀನಿ. ಒಂದು ತುಂಬಾ ಬೆಳ್ಳಗೂ ಅಲ್ಲ, ತುಂಬಾ ಕೆಂಪಗೂ ಅಲ್ಲ. ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಸ್ವಲ್ಪ ಬರ್ತಿದ್ದಂಗೆನೆ ತೆಗಿಬೋದು. ಚೆನ್ನಾಗಾಗಿರತ್ತೆ ಇದು. ಕಲರ್ ಚೆನ್ನಾಗ್ ಬಂದಿತ್ತು. ಈಗೆಲ್ಲ ಇದು ಬೇಯ್ತಾ ಇದೆ. ಪೂರ್ತಿ ಈಗ ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ. ಈಗ ಚಿರೋಟಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸ್ವಲ್ಪ ಕಲರ್ ಬಂದ್ರೆ ಸಾಕು. ತುಂಬಾ ಡಾರ್ಕ್ ಕಲರು ಏನ್ ಬೇಡ. ಇಷ್ಟ್ ಕಲರ್ ಆದ್ರೆ ಸಾಕಿದು. ಈಗ ನೋಡಿ ಲೇಯರ್ಸ್ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ ಅಂತ. ಮತ್ತೆ ಈ ಚಿರೋಟಿನ ಒಂದೊಂದೇ ಕರಿಬೇಕು. ಒಟ್ಟೊಟ್ಟಿಗೆ 2, 3 ಆ ಥರ ಎಲ್ಲ ಹಾಕಿದ್ರೆ ಅಂಟ್ಕೊಂಡ್ ಬಿಡುತ್ತೆ. ಸೊ ಇದೇ ತರ ಎಲ್ಲದು ನಾನು ಕರ್ಕೊಂಡೆ. ಅದು ನೀಟಾಗೆ ಆ ಸೌಟಲ್ಲಿ ಹಾಕ್ತಾ ಇದ್ರೇನೆ ಲೇಯರ್ಸ್‌ಗಳು ಬಿಟ್ಕೊಳ್ಳೋದು. ಸುಮ್ನೆ ಅದು ಒತ್ತಿದ್ರೆ ಅದು ಬಿಡಲ್ಲ ಅದು. ಈಗ ನೋಡಿ ಕಲರ್ ಎಷ್ಟ್ ಚೆನ್ನಾಗ್ ಬಂದಿದೆ ಅಂತ ಇದು. ತುಂಬಾ ಕ್ರಿಸ್ಪಿಯಾಗಿತ್ತು. ಟೋಟಲ್ 8 ಚಿರೋಟಿ ಕೂಡ ತುಂಬಾ ಚೆನ್ನಾಗೇ ಬಂತು. ಈಗ ಚಿರೋಟಿನ ಹೇಗ್ ಸರ್ವ್ ಮಾಡೋದು ಅಂತ ತೋರಿಸ್ತೀನಿ. ನಾನು 1 ಚಿರೋಟಿ ತಗೊಂಡಿದ್ದೀನಿ. ಈಗ ತೋರ್ಸಕ್ಕೋಸ್ಕರ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ತೋರ್ಸಕ್ಕೋಸ್ಕರ ಇದ್ ತಗೊಂಡಿದ್ದೀನಿ ಸ್ವಲ್ಪ. ನೋಡಿ ಈ ತರ ಮುರಿಬೇಕು ಅದನ್ನೆಲ್ಲ. ಆಮೇಲೆ ನಾನು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಮತ್ತೆ ಏಲಕ್ಕಿ 2 ಕೂಡ ಹಾಕಿ ಪುಡಿ ಮಾಡಿದ್ದೀನಿ. ಇದು ಬಾದಾಮಿ ಹಾಲ್ ಮಾಡ್ಕೊಂಡಿದ್ದೀನಿ ನಾನು. ಬಾದಾಮಿ ಹಾಲಲ್ಲೇ ಸಕ್ಕರೆ ಇತ್ತು ಅಂದ್ರೆ ಮತ್ತೇನು ಎಕ್ಸ್ಟ್ರಾ ಸಕ್ಕರೆ ಬೇಡ. ನಾನು ಬಾದಾಮಿ ಹಾಲ್ ಪ್ಲೇನ್ ಬಾದಾಮಿ ಹಾಲ್ ಮಾಡಿದ್ದೀನಿ. ಮತ್ತೆ ಸಕ್ಕರೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಸಿಹಿ ಬೇಕೋ ಅಷ್ಟಷ್ಟು ಹಾಕೋಬೋದಂತ. ತುಂಬಾ ಕ್ರಿಸ್ಪಿ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಒಂದ್ಸತಿ ಮನೇಲಿ ಮಾಡಿ. ಕಷ್ಟ ಅಂತ ಅನ್ಕೋಬೇಡಿ. ತುಂಬಾ ಈಸಿ ಆಗಿರತ್ತಿದು. ಒಂದ್ಸತಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೀವೆಲ್ಲಾದ್ರೂ ಕೂಡ ಟ್ರೈ ಮಾಡಿ. ಹೇಗ್ ಬಂತು ಅಂತ ಒಂದು ಫೋಟೋ ತೆಗೆದು ನನಗೂ ಕೂಡ ಕಳಿಸಿ. ನಾನು ನೋಡಿ ಖುಷಿ ಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.